ಹರೇ ಕೃಷ್ಣ. ಎಲ್ಲ ಕೆಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಶ್ರೀಮದ್ ಭಾಗವತದ 9ನೆಯ ಸ್ಕಂದದಲ್ಲಿ ನಾಭಾಗನ ಕಥೆಯನ್ನು ನಾವು ತಿಳಿದುಕೊಳ್ಳುತ್ತಿದ್ದೇವೆ. ನಾಭಾಗನು ತನ್ನ ತಂದೆಯ ಸಲಹೆಯಂತೆ ಅಂಗೀರನ ವಂಶದವರ ಮಹಾಯಜ್ಞಕ್ಕೆ ಹೋದನು. ನಾಭಾಗನ ತಂದೆಯು ಆತನಿಗೆ ಈ ರೀತಿಯಾಗಿ ಸಲಹೆ ನೀಡಿದನು: ಆ ಮಹಾತ್ಮರಲ್ಲಿಗೆ ಹೋಗಿ ವೈಶ್ವದೇವನನ್ನು ಕುರಿತು 2 ವೇದಮಂತ್ರಗಳನ್ನು ಪಠಿಸು. ಆ ಮಹಾತ್ಮರು ಯಜ್ಞ ಮುಕ್ತಾಯದ ಬಳಿಕ ಸ್ವರ್ಗೀಯ ಗ್ರಹವ್ಯೂಹಗಳಿಗೆ ತೆರಳುವಾಗ ಯಜ್ಞದಲ್ಲಿ ಬಂದ ಹಣದಲ್ಲಿ ಉಳಿದದ್ದನ್ನು ನಿನಗೆ ಕೊಡುವರು. ಆದ್ದರಿಂದ ತಪ್ಪದೆ ಅಲ್ಲಿಗೆ ಹೋಗು. ತರುವಾಯ ನಾಭಾಗನು ಸಂಪತ್ತನ್ನು ಸ್ವೀಕರಿಸುತ್ತಿದ್ದಾಗ ಉತ್ತರ ದಿಕ್ಕಿನಿಂದ ಕಪ್ಪು ವರ್ಣದ ವ್ಯಕ್ತಿಯೊಬ್ಬನು ಅವನಲ್ಲಿಗೆ ಬಂದು, ಈ ಯಜ್ಞಸ್ಥಳದಲ್ಲಿನ ಸಕಲ ಸಂಪತ್ತು ನನಗೆ ಸೇರಿದ್ದಾಗಿದೆ ಎಂದು ಹೇಳಿದನು. ನಾಭಾಗನು, ಈ ಸಂಪತ್ತು ನನಗೆ ಸೇರಿದ್ದಾಗಿದೆ, ಖ್ಯಾತರಾದ ಮಹರ್ಷಿ ಸದೃಶ ವ್ಯಕ್ತಿಗಳು ನನಗಿದನ್ನು ನೀಡಿದರು ಎಂದು ಹೇಳಿದನು. ಆಗ ಕಪ್ಪು ವರ್ಣದ ವ್ಯಕ್ತಿಯು, ನಾವು ನಿನ್ನ ತಂದೆಯ ಬಳಿಗೆ ಹೋಗಿ ಈ ವಿವಾದವನ್ನು ಪರಿಹರಿಸುವಂತೆ ಕೇಳೋಣ ಎಂದನು. ಇದರಂತೆ ನಾಭಾಗನು ತನ್ನ ತಂದೆಯನ್ನು ವಿಚಾರಿಸಿದನು. ನಾಭಾಗನ ತಂದೆಯು ಹೇಳಿದನು: ಮಹರ್ಷಿಗಳು ದಕ್ಷಯಜ್ಞಶಾಲೆಯಲ್ಲಿ ಏನೇನನ್ನು ಸಮರ್ಪಿಸಿರುವರೋ ಅವೆಲ್ಲವೂ ಮಹಾದೇವನಾದ ಶಿವನ ಪಾಲಿನದ್ದು ಎಂದು ಹೇಳಿ ನೀಡಿದರು. ಆದ್ದರಿಂದ ಆ ಯಜ್ಞಶಾಲೆಯಲ್ಲಿನ ಸಕಲ ಸಂಪತ್ತು ನಿಜವಾಗಿ ಶಿವನಿಗೇ ಸೇರಿದ್ದಾಗಿದೆ. ಆದ್ದರಿಂದ ನಾಭಾಗನು ಶಿವನಿಗೆ ನಮಸ್ಕರಿಸಿದ ತರುವಾಯ, ಹೇ ಪೂಜಾರ್ಹನಾದ ದೇವನೇ, ಈ ಯಜ್ಞಶಾಲೆಯಲ್ಲಿ ಇರುವುದೆಲ್ಲ ನಿನ್ನದು. ಇದನ್ನು ನನ್ನ ತಂದೆಯು ಖಂಡಿತವಾಗಿಯೂ ಹೇಳಿರುವನು. ನಾನು ನಿನಗೆ ಗೌರವಯುತವಾಗಿ ತಲೆಬಾಗಿ ನಮಿಸಿ ನಿನ್ನ ಕರುಣೆಯನ್ನು ಯಾಚಿಸುವೆನು. ಮಹಾದೇವನಾದ ಶಿವನು ಈ ರೀತಿ ನುಡಿದನು: ನಿನ್ನ ತಂದೆಯು ಹೇಳಿರುವುದೆಲ್ಲ ನಿಜವೇ ಆಗಿದೆ. ನೀನು ಕೂಡ ಅವೇ ಸತ್ಯವಾಕ್ಯಗಳನ್ನಾಡಿರುವೆ. ಆದ್ದರಿಂದ ವೇದಮಂತ್ರಗಳನ್ನು ಬಲ್ಲವನಾದ ನಾನು ದಿವ್ಯಜ್ಞಾನವನ್ನು ಕುರಿತು ನಿನಗೀಗೆ ವರ್ಣಿಸುವೆನು. ಯಜ್ಞಕ್ಕೆಂದು ವ್ಯಯವಾಗಿ ಉಳಿದಿರುವ ಸಕಲೈಶ್ವರ್ಯವನ್ನು ನೀನೀಗ ತೆಗೆದುಕೊಳ್ಳಬಹುದು. ಇದನ್ನು ಹೇಳಿದೊಡನೆಯೇ ಧಾರ್ಮಿಕ ನೀತಿಗಳನ್ನು ದೃಢತೆಯಿಂದ ಪಾಲಿಸುವ ಶಿವನು ಅಂತರ್ಧಾನನಾದನು. ಈ ಕಥೆಯನ್ನು ಮುಂಜಾನೆ ಮತ್ತು ಸಂಜೆಯ ಹೊತ್ತು ಗಮನವಿಟ್ಟು ಕೀರ್ತಿಸಬೇಕು, ಇಲ್ಲವೇ ಸ್ಮರಿಸಬೇಕು. ಹೀಗೆ ಮಾಡಿದ್ದಾದರೆ ಅಂತಹ ವ್ಯಕ್ತಿಯು ನಿಶ್ಚಯವಾಗಿಯೂ ವಿದ್ವಾಂಸನಾಗುವನು, ವೇದಸ್ತೋತ್ರಗಳಲ್ಲಿ ಪಾರಂಗತನಾಗುವನು, ಆತ್ಮಸಾಕ್ಷಾತ್ಕಾರದಲ್ಲಿ ಅನುಭವಶಾಲಿಯಾಗುವನು. ಮುಂದೆ ನಾಭಾಗನಿಂದ ಮಹಾರಾಜ ಅಂಬರೀಷನು ಜನಿಸಿದನು. ಈ ಅಂಬರೀಷ ಮಹಾರಾಜನು ಘನತೆವೆತ್ತ ಭಕ್ತನಾಗಿದ್ದು ಗುಣಸಂಪನ್ನತೆಗೆ ಖ್ಯಾತನಾಗಿದ್ದನು. ಅಸ್ಖಲಿತ ಬ್ರಾಹ್ಮಣನೊಬ್ಬನಿಂದ ಶಾಪಗ್ರಸ್ತನಾದರೂ ಶಾಪವು ಅವನನ್ನು ತಟ್ಟಲಿಲ್ಲ. ಶುಕದೇವ ಗೋಸ್ವಾಮಿಗಳು ಈ ಮಾತುಗಳನ್ನು ಹೇಳಿದಾಗ ಪರೀಕ್ಷಿತ ಮಹಾರಾಜನು ಕುತೂಹಲದಿಂದ, ಹೇ ಮಹನೀಯ ವ್ಯಕ್ತಿತ್ವವುಳ್ಳವನೇ, ಮಹಾರಾಜ ಅಂಬರೀಷನು ನಿಶ್ಚಯವಾಗಿಯೂ ಪ್ರಖ್ಯಾತವಾದ ಗುಣಲಕ್ಷಣಗಳನ್ನು ಹೊಂದಿದ್ದನು. ಅವನನ್ನು ಕುರಿತು ಕೇಳಲು ಅಪೇಕ್ಷಿಸುತ್ತೇನೆ. ಬ್ರಾಹ್ಮಣನ ಶಾಪವು ಜಯಿಸಲಾಗದಂತಹದ್ದು. ಹಾಗಿದ್ದು ಶಾಪವು ಅಂಬರೀಷನನ್ನು ತಟ್ಟಲಿಲ್ಲ ಎಂಬುದು ಆಶ್ಚರ್ಯಕರವಾಗಿದೆಯಲ್ಲ. ಪರೀಕ್ಷಿತ ಮಹಾರಾಜನ ಪ್ರಶ್ನೆಗೆ ಶುಕಮುನಿಗಳು ಉತ್ತರಿಸಿದರು: ಅತ್ಯಂತ ಸುದೈವಿಯಾದ ಅಂಬರೀಷ ಮಹಾರಾಜನು ಸಪ್ತದ್ವೀಪಗಳನ್ನೊಳಗೊಂಡ ಸಮಸ್ತ ಲೋಕದ ದೊರೆತನವನ್ನು ಗಳಿಸಿದನು. ಅಕ್ಷಯವಾದ ಮೇರೆಯರಿಯದ ಐಶ್ವರ್ಯ ಅಭ್ಯುದಯಗಳನ್ನು ಸಾಧಿಸಿದನು. ಇಂತಹ ಉನ್ನತ ಸ್ಥಾನವು ಲಭಿಸುವುದು ಅಪೂರ್ವವಾದರೂ ಅದು ಐಹಿಕವಾದುದೆಂಬುದನ್ನು ಚೆನ್ನಾಗಿ ಅರಿತಿದ್ದ ಮಹಾರಾಜ ಅಂಬರೀಷನು ಸಿರಿ ಸಂಪತ್ತುಗಳನ್ನು ಲೆಕ್ಕಿಸಲೇ ಇಲ್ಲ. ಐಹಿಕ ಐಶ್ವರ್ಯವು ಕನಸಿನ ನಿಧಿಯಂತೆ ಅಂತಿಮವಾಗಿ ನಿರ್ನಾಮವಾಗುವುದು. ಭಕ್ತನಲ್ಲದವನಿಗೆ ಇಂತಹ ಐಶ್ವರ್ಯವು ಲಭಿಸಿದಾಗ ಅವನು ಭೌತಿಕ ಪ್ರಕೃತಿಯ ತಮೋಗುಣದಲ್ಲಿ ಲೀನವಾಗುವನೆಂಬುದು ಅಂಬರೀಷ ಮಹಾರಾಜನಿಗೆ ತಿಳಿದಿದ್ದಿತು. ಭಕ್ತನಿಗೆ ಐಹಿಕ ಐಶ್ವರ್ಯವು ಮಹತ್ವದ್ದಲ್ಲ. ಭಕ್ತನಲ್ಲದವನಿಗಾದರೋ ಐಹಿಕ ಸಂಪತ್ತುಗಳು ಹೆಚ್ಚಿನ ದಾಸ್ಯಕ್ಕೆ ಕಾರಣವಾಗುತ್ತವೆ. ಐಹಿಕವಾದದ್ದು ಯಾವುದೂ ಶಾಶ್ವತವಲ್ಲವೆಂಬುದು ಭಕ್ತನಿಗೆ ತಿಳಿದಿರುತ್ತದೆ. ಭಕ್ತನಲ್ಲದವನಾದರೋ ಸುಖ ಎಂದು ಅಶಾಶ್ವತವಾದದ್ದನ್ನೇ ಸರ್ವಸ್ವವೂ ಆಗಿದೆ ಎಂದು ಬಗೆದು ಆತ್ಮಸಾಕ್ಷಾತ್ಕಾರವನ್ನು ಮರೆಯುತ್ತಾನೆ. ಹೀಗೆ ಭಕ್ತನಲ್ಲದವನಿಗೆ ಐಹಿಕ ಐಶ್ವರ್ಯವು ಆಧ್ಯಾತ್ಮಿಕ ಉನ್ನತಿಗೆ ಅನರ್ಹತೆಯಾಗುತ್ತದೆ. ಮಹಾರಾಜ ಅಂಬರೀಷನು ದೇವೋತ್ತಮ ಪರಮಪುರುಷನಾದ ವಾಸುದೇವನ ಪರಮಭಕ್ತನಾಗಿದ್ದನು. ಹಾಗೆಯೇ ಪ್ರಭುವಿನ ಭಕ್ತರಾದ ಮಹರ್ಷಿಗಳ ಭಕ್ತನೂ ಆಗಿದ್ದನು. ಈ ಭಕ್ತಿಯಿಂದಾಗಿ ಇಡೀ ವಿಶ್ವವು ಒಂದು ಕಲ್ಲಿನ ಚೂರಿನಷ್ಟೇ ಮಹತ್ವವಿಲ್ಲದ್ದೆಂದು ಭಾವಿಸಿದ್ದನು. ಸವೈಮನ ಕೃಷ್ಣ ಪದಾರವಿಂದಯೋ ವಾಚಾನ್ಸಿ ವೈಕುಂಠ ಗುಣಾನುವರ್ಣನೆ ಕರೌ ಹರೇರ್ಮಂದಿರ ಮಾರ್ಜನಾದಿಷು ಶ್ರುತಿಂ ಚಕಾರಾಚ್ಯುತ ಸತ್ಕಥೋದಯೇ ಮುಕುಂದಲಿಂಗಾಲಯ ದರ್ಶನೇ ದೃಶೌ ತದ್ಭೃತ್ಯನಾಂ ತದರ್ಪಿತೆ ಪಾದೌ ಹರೇ ಕ್ಷೇತ್ರ ಪದಾನುಸರ್ಪಣೆ ಶಿರೋ ಹೃಷಿಕೇಶ ಪದಾಭಿವಂದನೆ ಕಾಮಂ ಚ ದಾಸೇನ ತು ಕಾಮಕಾಮ್ಯಯ
ಯಥೋತ್ತಮ ಶ್ಲೋಕ ಜನಾಶ್ರಯಾರತಿ. ಮಹಾರಾಜ ಅಂಬರೀಷನು ತನ್ನ ಮನಸ್ಸನ್ನು ಸದಾ ಶ್ರೀಕೃಷ್ಣನ ಪಾದಕಮಲಗಳ ಧ್ಯಾನದಲ್ಲಿ ತೊಡಗಿಸಿದ್ದನು. ತನ್ನ ವಚನಗಳನ್ನು ಪ್ರಭುವಿನ ಮಹಿಮಾವರ್ಣನೆಯಲ್ಲೂ, ಕೈಗಳನ್ನು ಭಗವಂತನ ದೇಗುಲವನ್ನು ನಿರ್ಮಲವಾಗಿಡುವುದರಲ್ಲೂ ಹಾಗೂ ಕಿವಿಗಳನ್ನು ಶ್ರೀಕೃಷ್ಣನ ವಚನಗಳನ್ನು ಅಥವಾ ಶ್ರೀಕೃಷ್ಣನನ್ನು ಕುರಿತ ಸ್ತೋತ್ರಗಳನ್ನು ಕೇಳುವುದರಲ್ಲೂ ತೊಡಗಿಸಿದ್ದನು. ಅಂಬರೀಷ ಮಹಾರಾಜನ ಕಣ್ಣುಗಳು ಶ್ರೀಕೃಷ್ಣನ ವಿಗ್ರಹವನ್ನು ಕಾಣಲು ಇಲ್ಲವೇ ಮಥುರಾ ವೃಂದಾವನಗಳಂತಹ ಸ್ಥಳಗಳಲ್ಲಿನ ಕೃಷ್ಣ ದೇಗುಲಗಳನ್ನು ನೋಡಲು, ಸ್ಪರ್ಶೇಂದ್ರಿಯವನ್ನು ಶ್ರೀಕೃಷ್ಣನ ಭಕ್ತರ ದೇಹವನ್ನು ಸ್ಪರ್ಶಿಸಲು, ಘ್ರಾಣೇಂದ್ರಿಯವನ್ನು ಭಗವಂತನಿಗೆ ಅರ್ಪಿತವಾದ ತುಳಸೀ ಪರಿಮಳವನ್ನು ಆಘ್ರಾಣಿಸಲು ಹಾಗೂ ನಾಲಗೆಯನ್ನು ಭಗವತ್ಪ್ರಸಾದದ ಸವಿ ನೋಡಲು ತೊಡಗಿಸಿದ್ದನು. ಅಂಬರೀಷ ಮಹಾರಾಜನು ತನ್ನ ಕಾಲುಗಳನ್ನು ಪ್ರಭುವಿನ ಪುಣ್ಯಕ್ಷೇತ್ರಗಳಿಗೆ ಅಥವಾ ದೇಗುಲಗಳಿಗೆ ನಡೆದು ಹೋಗಲು, ತಲೆಯನ್ನು ಪ್ರಭುವಿನೆದುರು ಬಾಗಿಸಲು ಹಾಗೂ ತನ್ನ ಎಲ್ಲ ಅಪೇಕ್ಷೆಗಳನ್ನು ದಿನದ 24 ತಾಸುಗಳ ಕಾಲವೂ ಭಗವತ್ ಸೇವೆ ಮಾಡಲು ತೊಡಗಿಸಿದ್ದನು. ದಿಟವಾಗಿ ಮಹಾರಾಜ ಅಂಬರೀಷನು ತನ್ನ ಇಂದ್ರಿಯ ತೃಪ್ತಿಗಾಗಿ ಏನೊಂದನ್ನು ಅಪೇಕ್ಷಿಸಲಿಲ್ಲ. ಅವನು ತನ್ನೆಲ್ಲ ಇಂದ್ರಿಯಗಳನ್ನು ಭಕ್ತಿ ಸೇವೆಯಲ್ಲಿ ಹಾಗೂ ಪ್ರಭು ಸೇವೆಗೆ ಸಂಬಂಧಿಸಿದ ಇತರ ಕಾರ್ಯಗಳಲ್ಲಿ ತೊಡಗಿಸಿದ್ದನು. ಇದು ಪ್ರಭುವಿನಲ್ಲಿ ಆಸಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ಮತ್ತು ಸಕಲ ಐಹಿಕ ಇಚ್ಛೆಗಳಿಂದ ಮುಕ್ತನಾಗಲು ಇರುವ ಮಾರ್ಗ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಈ ರೀತಿಯಾಗಿ ನುಡಿಯುತ್ತಾನೆ: ಮಯ್ಯಾಸಕ್ತ ಮನಾಪಾರ್ಥ ಯೋಗಂ ಯುಂಜನ್ ಮದಾಶ್ರಯ. ವ್ಯಕ್ತಿಯು ಭಕ್ತಿ ಸೇವೆಯನ್ನು ಭಕ್ತನ ಅಥವಾ ಸ್ವತಃ ದೇವೋತ್ತಮ ಪರಮಪುರುಷನ ಮಾರ್ಗದರ್ಶನದಲ್ಲಿ ಮಾಡಬೇಕೆಂಬುದನ್ನು ಇದು ಸೂಚಿಸುತ್ತದೆ. ಗುರುವಿನ ಮಾರ್ಗದರ್ಶನವಿಲ್ಲದೆ ಭಕ್ತಿ ಸೇವೆಯಲ್ಲಿ ತರಬೇತು ಪಡೆಯುವುದಂತೂ ಸಾಧ್ಯವಿಲ್ಲ. ಆದ್ದರಿಂದ ಶ್ರೀಲ ರೂಪಗೋಸ್ವಾಮಿಯವರ ಉಪದೇಶದಂತೆ ಸಕಲ ಇಂದ್ರಿಯಗಳನ್ನೂ ಭಗವಂತನ ಸೇವೆಯಲ್ಲಿ ತೊಡಗುವ ತರಬೇತಿಯನ್ನು ಪಡೆಯಲು ಗುರುವೊಬ್ಬರನ್ನು ಸ್ವೀಕರಿಸುವುದು ಭಕ್ತನ ಮೊಟ್ಟಮೊದಲ ಕೆಲಸವಾಗಬೇಕು. ಪ್ರಭುವು ಭಗವದ್ಗೀತೆಯಲ್ಲಿ ಇನ್ನೊಂದು ಮಾತನ್ನು ಹೇಳಿದ್ದಾನೆ: ಅಸಂಶಯಂ ಸಮಗ್ರಂ ಮಾಂ ಯಥಾಜ್ಞಾಸಸಿ ತತ್ಶೃಣು. ಬೇರೆಯ ಮಾತುಗಳಲ್ಲಿ ಹೇಳುವುದಾದರೆ, ವ್ಯಕ್ತಿಯು ದೇವೋತ್ತಮ ಪರಮಪುರುಷನನ್ನು ಸಂಪೂರ್ಣವಾಗಿ ಅರಿಯಲು ಅಪೇಕ್ಷಿಸಿದಲ್ಲಿ ಅಂಬರೀಷ ಮಹಾರಾಜನ ಹೆಜ್ಜೆಗುರುತುಗಳಲ್ಲಿ ನಡೆದು ಶ್ರೀಕೃಷ್ಣನು ವಿಧಿಸಿರುವ ನಿಯಮಗಳನ್ನು ಅನುಸರಿಸಬೇಕು. ಹೃಷಿಕೇಣ ಹೃಷಿಕೇಶ ಸೇವನಂ ಭಕ್ತಿರುಚ್ಯತೆ ಎಂದು ಇಲ್ಲಿ ಹೇಳಲಾಗಿದೆ. ಭಕ್ತಿ ಎಂದರೆ ವ್ಯಕ್ತಿಯು ತನ್ನ ಇಂದ್ರಿಯಗಳನ್ನು ಸಕಲೇಂದ್ರಿಯಗಳಿಗೂ ಸ್ವಾಮಿಯಾದ ಹೃಷಿಕೇಶ ಅಚ್ಯುತ ಎಂದು ಕರೆಯಲಾಗುವ ಶ್ರೀಕೃಷ್ಣನಲ್ಲಿ ತೊಡಗಿಸಬೇಕು. ಈ ಶ್ಲೋಕಗಳಲ್ಲಿ ಈ ಶಬ್ದಗಳನ್ನು ಬಳಸಲಾಗಿದೆ: ಅಚ್ಯುತ ಸತ್ಕಥೋದಯೇ ಹೃಷಿಕೇಶ ಪದಾಭಿವಂದನೆ. ಅಚ್ಯುತ ಮತ್ತು ಹೃಷಿಕೇಶ ಎನ್ನುವ ಶಬ್ದಗಳನ್ನು ಭಗವದ್ಗೀತೆಯಲ್ಲೂ ಬಳಸಲಾಗಿದೆ. ಭಗವದ್ಗೀತೆಯು ಕೃಷ್ಣ ಕಥೆ, ಕೃಷ್ಣನು ಸ್ವತಃ ತಾನೇ ಹೇಳಿದ್ದು. ಹಾಗೆಯೇ ಶ್ರೀಮದ್ ಭಾಗವತವೂ ಕೂಡ ಕೃಷ್ಣ ಕಥೆಯೇ ಆಗಿದೆ. ಏಕೆಂದರೆ ಭಾಗವತದಲ್ಲಿ ವರ್ಣಿತವಾಗಿರುವುದೆಲ್ಲವೂ ಶ್ರೀಕೃಷ್ಣನಿಗೆ ಸಂಬಂಧಿಸಿದ್ದಾಗಿದೆ. ಸಾಮ್ರಾಟನಾಗಿ ತನ್ನ ನಿಯತ ಕಾರ್ಯಗಳನ್ನು ಮಾಡುವಲ್ಲಿ ಮಹಾರಾಜ ಅಂಬರೀಷನು ತನ್ನೆಲ್ಲ ರಾಜ್ಯ ಸಂಬಂಧಿತ ಕಾರ್ಯಫಲಗಳನ್ನು ದೇವೋತ್ತಮ ಪರಮಪುರುಷನೂ ಎಲ್ಲದರ ಭೋಕ್ತಾರನೂ ಇಂದ್ರಿಯಗಳಿಗೆ ಅತೀತನೂ ಆದ ಶ್ರೀಕೃಷ್ಣನಿಗೆ ಸಮರ್ಪಿಸುತ್ತಿದ್ದನು. ಅಂಬರೀಷ ಮಹಾರಾಜನು ಭಗವಂತನ ನಿಷ್ಠಾವಂತ ಭಕ್ತರಾದ ಬ್ರಾಹ್ಮಣರ ಸಲಹೆಗಳನ್ನು ಪಡೆಯುತ್ತಿದ್ದನು. ಹೀಗೆ ಅಂಬರೀಷ ಮಹಾರಾಜನು ಭೂಮಂಡಲವನ್ನು ಸ್ವಲ್ಪವೂ ಕಷ್ಟವಿಲ್ಲದೆ ಪರಿಪಾಲಿಸಿದನು. ಭಗವದ್ಗೀತೆಯಲ್ಲಿ ಹೀಗೆಂದು ಹೇಳಲಾಗಿದೆ: ಭೋಕ್ತಾರಂ ಯಜ್ಞತಪಸಾಂ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿ ಮೃಚ್ಛತಿ. ಈ ಐಹಿಕ ಜಗತ್ತಿನಲ್ಲಿ ಶಾಂತಿ ಸಮೃದ್ಧಿಗಳಿಂದ ಜೀವಿಸಲು ಜನವರ್ಗವು ಹೆಚ್ಚು ತವಕದಿಂದಿರುವುದು. ಭಗವದ್ಗೀತೆಯಲ್ಲಿ ದೇವೋತ್ತಮ ಪರಮಪುರುಷನು ಶಾಂತಿ ಸೂತ್ರವೊಂದನ್ನು ನೀಡಿದ್ದಾನೆ. ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣನು ಸಕಲ ಗ್ರಹವ್ಯೂಹಗಳ ಅಂತಿಮ ಒಡೆಯನು. ಹಾಗಾಗಿ ರಾಜಕೀಯ, ಸಾಮಾಜಿಕ, ಸಾಂಸ್ಕೃತಿಕ, ಧಾರ್ಮಿಕ ಮತ್ತು ಆರ್ಥಿಕ ಚಟುವಟಿಕೆಗಳ ಭೋಕ್ತಾರನು. ಪ್ರಭುವು ಭಗವದ್ಗೀತೆಯಲ್ಲಿ ಸಮಗ್ರವಾದ ಸಲಹೆಯನ್ನು ಕೊಟ್ಟಿರುವನು. ಅಂಬರೀಷ ಮಹಾರಾಜನು ಆದರ್ಶ ಕಾರ್ಯನಿರ್ವಾಹಕ ಮುಖ್ಯಸ್ಥನಾಗಿ ಇಡೀ ಜಗತ್ತನ್ನು ಆಳಿದನು. ರಾಜ ಹಾಗೂ ಅವನ ಸಲಹೆಗಾರರು ಪರಿಪೂರ್ಣ ಭಕ್ತರಾದಾಗ ರಾಜ್ಯದಲ್ಲಿ ಏನೊಂದೂ ತಪ್ಪಿರುವುದಿಲ್ಲ. ಪ್ರಜೆಗಳೂ ಭಕ್ತರಾಗಬೇಕು. ಆಗ ಅವರಿಂದ ಸದ್ವರ್ತನೆಯು ಸಹಜವಾಗಿಯೇ ಬರುತ್ತದೆ. ಯಸ್ಯಾಸ್ತಿ ಭಕ್ತಿರ್ ಭಗವತ್ಯ ಕಿಂಚನ ಸರ್ವೈಗುಣೈಸ್ತತ್ರ ಸಮಾಸತೆ ಸುರಃ ಹರವ ಭಕ್ತಸ್ಯ ಕುತೋ ಮಹದ್ಗುಣ ಮನೋರಥೇನಾಸತಿ ಧಾವತೋಬಹಿ. ದೇವೋತ್ತಮ ಪರಮಪುರುಷನಲ್ಲಿ ಅಚಲವಾದ ಭಕ್ತಿಯುಳ್ಳವನು ದೇವತೆಗಳ ಸಕಲ ಉತ್ತಮ ಗುಣಗಳನ್ನು ಹೊಂದಿರುತ್ತಾನೆ. ಆದರೆ ಭಗವಂತನ ಭಕ್ತನಲ್ಲದ ವ್ಯಕ್ತಿಗೆ ಯಾವ ಬೆಲೆಯೂ ಇಲ್ಲದ ಐಹಿಕ ಅರ್ಹತೆಗಳಿರುತ್ತವೆ. ಇದು ಹೀಗೇಕೆಂದರೆ ಭಕ್ತನಲ್ಲದವನು ಮಾನಸಿಕ ನೆಲೆಯಲ್ಲಿ ಸುಳಿದಾಡುತ್ತಿರುತ್ತಾನೆ ಮತ್ತು ಕಣ್ಣು ಕೋರೈಸುವ ಭೌತಿಕ ಶಕ್ತಿಯಿಂದ ಆಕರ್ಷಿತನಾಗುತ್ತಾನೆ. ಕೃಷ್ಣ ಪ್ರಜ್ಞೆಯುಳ್ಳ ರಾಜನ ಮಾರ್ಗದರ್ಶನದಲ್ಲಿರುವ ಪ್ರಜೆಗಳು ಭಕ್ತರಾಗುತ್ತಾರೆ.
ಭಕ್ತರಾಗುವಂತೆ ಪ್ರಜೆಗಳಿಗೆ ತರಬೇತು ನೀಡಿದರೆ ಅವರು ತಮ್ಮಂತೆ ತಾವೇ ಶಾಂತಿಪ್ರಿಯರೂ ಪ್ರಾಮಾಣಿಕರೂ ಆಗುತ್ತಾರೆ. ಭಕ್ತರು ಸಲಹೆಗಾರರಾಗಿ ಭಕ್ತನಾದ ರಾಜನು ಪ್ರಜಾಜನರಿಗೆ ಮಾರ್ಗದರ್ಶನ ನೀಡಿದರೆ ಆ ರಾಜ್ಯವು ಐಹಿಕ ಜಗತ್ತಿನಲ್ಲಿರದೆ ಆಧ್ಯಾತ್ಮಿಕ ಪ್ರಪಂಚವಾಗುತ್ತದೆ. ಅಂಬರೀಷ ಮಹಾರಾಜನ ಕುರಿತಾದ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.